ವೀಕ್ಷಕರೇ, ತರ್ಕಕ್ಕೆ ಸಿಗದ ಸಂಗತಿಗಳೇ ಇಲ್ಲ ಅಂತ ವಿಜ್ಞಾನ ಹೇಳಿದ್ರೂ ಕೂಡ ಅದಕ್ಕೂ ಮಿಗಿಲಾದಂತ ಹಲವು ಘಟನೆಗಳು ನಮ್ಮ ಸುತ್ತ ಅನೇಕ ಸಲ ನಡೆದ್ಬಿಡ್ತವೆ. ಇವುಗಳಲ್ಲಿ ಕೆಲವೊಂದು ಕೊನೆವರೆಗೂ ಕೂಡ ಉತ್ತರ ಸಿಗದಂತ ಒಗಟಾಗಿನೇ ಉಳಿದು ಹೋಗ್ತವೆ. ಅಂಥವುಗಳಲ್ಲಿ ಪುನರ್ಜನ್ಮ ಅಥವಾ ಮರುಜನ್ಮದ ಸಂಗತಿ ಕೂಡ ಒಂದು. ನಾವು ಕೆಲವೇ ದಿನಗಳ ಹಿಂದೆ ಅಷ್ಟೇ ಟಿಟು ಸಿಂಗ್ ಎಂಬಾತನ ವಿಚಿತ್ರವಾದಂತಹ ಮರುಜನ್ಮದ ಪ್ರಕರಣದ ಕುರಿತು ಇದೇ ನಿಮ್ಮ ವಾಹಿನಿಯಲ್ಲಿ ಚರ್ಚೆ ಮಾಡಿದ್ವಿ. ವೀಕ್ಷಕರೇ, ಈ ಒಂದು ಕೇಸ್ ಕೂಡ ಅನೇಕ ಜನ ಅಥೆಂಟಿಕ್ ಆದಂತಹ ವಿದೇಶಿ ರಿಸರ್ಚ್ ಗಳಿಂದ ಎಳೆಯಾಗಿ ಸ್ಟಡಿಗೆ ಒಳಗಾಗಿತ್ತು. ಆದ್ರೂ ಕೂಡ ಇದು ಸುಳ್ಳು ಅಂತಾಗಲಿ ಕಲ್ಪನೆ ಅಂತಾಗಲಿ ಇದನ್ನ ಯಾರು ಕೂಡ ನಿರೂಪಿಸೋದಿಕ್ಕೆ ಸಾಧ್ಯನೇ ಆಗಲಿಲ್ಲ. ಇದರ ಅಧ್ಯಯನಗಳಿಂದ ಹೊರಬಿದ್ದಂತ ಅಂಶಗಳು ಈ ಜಗತ್ನಲ್ಲಿ ನಮ್ಮ ತರ್ಕಕ್ಕೆ ನಿಲುಕದಂತ ಅನೇಕ ಸಂಗತಿಗಳು ಇವೆ. ಈ ಅತಿಮಾನುಷ ಸಂಗತಿಗಳ ಮುಂದೆ ಮಾನವನ ಜ್ಞಾನ ಅತ್ಯಲ್ಪವಾದುದು ಅಂತ ತೋರಿಸ್ಕೊಟ್ಟಿದ್ವು. ವೀಕ್ಷಕರೇ, ಸುಮಿತ್ರಾ ಹಾಗೂ ಶಿವ ತ್ರಿಪಾಠಿ ಕೇಸ್ ಅಂತಾನೆ ಹೆಸರಾದಂತ ಈ ಒಂದು ಪ್ರಕರಣ ಭಾರತದಲ್ಲಿ ಹಿಂದೊಮ್ಮೆ ತೀವ್ರ ಚರ್ಚೆಗೆ ಒಳಗಾದ ಹಾಗೂ ಭಾರಿ ಸಂಚಲನ ಉಂಟುಮಾಡಿದಂತ ರೋಚಕ ಪುನರ್ಜನ್ಮದ ಪ್ರಕರಣ. ಏನಿದು ಈ ವಿಚಿತ್ರ ಪ್ರಕರಣ? ಯಾರು ಈ ಸುಮಿತ್ರಾ ಹಾಗೂ ಶಿವ ತ್ರಿಪಾಠಿ? ಈ ಒಂದು ಕೇಸ್ನ ವೈಚಿತ್ರ್ಯ ಏನು? ಇದು ನಡೆದದ್ದು ಎಲ್ಲಿ? ಇದನ್ನ ಅಧ್ಯಯನ ಮಾಡಿದವರು ಹೇಳಿದ್ದೇನು ಎಂಬ ಮುಂತಾದ ಕುತೂಹಲಕಾರಿ ಸಂಗತಿಗಳನ್ನ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಸುಮಿತ್ರಾ ಹಾಗೂ ಶಿವ ತ್ರಿಪಾಠಿ ಇಬ್ರು ಕೂಡ ಬೇರೆ ಬೇರೆ ಹಿನ್ನೆಲೆ ಹೊಂದಿದಂತ ಯುವತಿಯರಾಗಿದ್ರು. ಇವರಲ್ಲಿ ಒಬ್ರು ಒಂದು ಪ್ರತಿಷ್ಠಿತ ಹಾಗೂ ವಿದ್ಯಾವಂತ ಪರಿವಾರದವರು, ಇನ್ನೊಬ್ರು ಬಡ ಹಾಗೂ ಗ್ರಾಮೀಣ ಹಿನ್ನೆಲೆಯವರು. ಇದರಲ್ಲಿ ಒಬ್ರು ಸಾವಿನ ದವಡೆಗೆ ಹೋಗಿ ಮತ್ತೆ ಬದುಕು ಬಂದ್ರೆ ಇನ್ನೊಬ್ರು ದುರ್ದೈವವಶಾತ್ ಬದುಕಿ ಬಾಳ್ಬೇಕಾದಂತ ಅವಧಿಯಲ್ಲೇ ಮೃತ್ಯುಗೀಡಾದ್ರು. ಸುಮಿತ್ರಾ ಹಾಗೂ ಶಿವ ತ್ರಿಪಾಠಿ ಅವರ ಈ ಬದುಕು ಅವರಿಬ್ಬರ ಆತ್ಮಗಳನ್ನ ಒಂದಾಗಿ ಬೆಸ್ತಂತ ಬಗೆನೆ ಅದ್ಭುತವಾದುದು. ವೀಕ್ಷಕರೇ, ಸುಮಿತ್ರಾ ಸಿಂಗ್ ಉತ್ತರ ಪ್ರದೇಶದ ಇತಾವಾಹ್ ಎಂಬ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಬ್ರಾಹ್ಮಣ ಪರಿವಾರದಲ್ಲಿ ಜನಿಸಿದಂತ ಯುವತಿ. 1968ರ ಆಸುಪಾಸ್ನಲ್ಲಿ ಈಕೆಯ ಜನನ ಆಗುತ್ತೆ. ಈಕೆ ಹೆಚ್ಚು ಓದೋಳಲ್ಲ. ಈಕೆಯ ಕೆಲ ಕಜಿನ್ಗಳ ಸಹಾಯದಿಂದ ಓದಲು ಬರೆಯಲು ಬರುವಷ್ಟು ಅಕ್ಷರಜ್ಞಾನವನ್ನ ಪಡೆದಿದ್ಲು. ಈಕೆಗೆ ತನ್ನ 13 ವರ್ಷ ಇದ್ದಾಗಲೇ ಜಗದೀಶ್ ಸಿಂಗ್ ಎಂಬ ವ್ಯಕ್ತಿಯ ಜೊತೆ ಮದುವೆ ಮಾಡಲಾಗುತ್ತೆ. ಅದರ ಫಲವಾಗಿ ಚಿಕ್ಕ ವಯಸ್ಸಿಗೆ ಈಕೆ ಒಂದು ಮಗುವಿನ ತಾಯಿ ಕೂಡ ಆಗ್ತಾಳೆ. ಸಂಸಾರದಲ್ಲಿ ಏನಂತ ತೊಂದರೆ ಇರಲಿಲ್ಲ. 1984ರ ಡಿಸೆಂಬರ್ ಹೊತ್ತಿಗೆ ಈಕೆ ಮುದ್ದಾದ ಗಂಡು ಮಗುವೊಂದರ ತಾಯಿ ಕೂಡ ಆಗಿದ್ಲು. ಅಲ್ಲಿವರೆಗೂ ಯಾವ ಸಮಸ್ಯೆ ಕೂಡ ಇರಲಿಲ್ಲ. ಆದ್ರೆ ಮಗು ಜನಿಸಿದ 2 ತಿಂಗಳ ನಂತರ ಈಕೆ ವಿಚಿತ್ರವಾದಂತಹ ಹಾಗೂ ದೈಹಿಕ ಮತ್ತು ಮಾನಸಿಕ ಸ್ಥಿತಿಗೆ ಸಿಲುಕ್ತಾಳೆ. ಈಕೆಗೆ ಆಗಾಗ ಆರೋಗ್ಯ ತಪ್ತಾ ಇತ್ತು. ಆಕೆ ಒಂದು ವಿಧದ ಅತಿಮಾನುಷ ಪೊಸೆಷನ್ಗೆ ಒಳಗಾಗ್ತಿದ್ಲು. ಈ ಒಂದು ಸಮಯದಲ್ಲಿ ಈಕೆ ಬೆರಳುಗಳು, ಕೈಕಾಲುಗಳು ಇವೆಲ್ಲ ಹಿಗ್ಗಿ ಬೆಂಡಾಗ್ತಿದ್ವು. ಆಕೆ ಆಗಾಗ ಇಂಥ ವಿಲಕ್ಷಣ ಸ್ಥಿತಿಗೆ ಜಾರ್ತಾನೆ ಇದ್ಲು. ಬಾಣಂತಿಯರಲ್ಲಿ ಕೆಲವರಿಗೆ ಹಾಲುಣಿಸುವಂತ ಸಮಯದಲ್ಲಿ ಇಂಥ ದೈಹಿಕ ಕಂಪನಗಳು ಉಂಟಾಗೋದು ಸಹಜ. ಆ ಜನರು ಕೂಡ ಇದು ಹಾಗೇನೆ ಅಂತ ಭಾವಿಸಿದ್ರು. ಆದ್ರೆ ಇದಕ್ಕೂ ಆಕೆಯ ಬಾಣತನಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ. ಆಕೆ ಸಂತೋಷಿ ಮಾತಾ ದೇವಿಯ ಆರಾಧಕೆಯಾಗಿದ್ಲು. ಈ ದೇವಿ ಆಗಾಗ ಈಕೆ ಮೈ ಮೇಲೆ ಈ ರೀತಿ ಬಂದು ವರ್ತಿಸುತ್ತೆ ಅಂತ ಜನ ನಂಬಿದ್ರು. ನಮ್ಮಲ್ಲಿ ಇಂಥ ದೈವಿಕ ಧಾರ್ಮಿಕ ನಂಬಿಕೆ ಏನು ಕಡಿಮೆ ಇಲ್ಲ. ಆದ್ರೆ ಯಾವಾಗ ಸ್ಥಿತಿ ಶೋಚನೀಯವಾಯಿತು ಆಗ ಒಂದಿನ ಆಕೆ ಇದೇ ಸ್ಥಿತಿಯಲ್ಲಿ ಇರುವಾಗ ಜನ ಆತಂಕ ಪಡುವಂತ ಕಳವಳಕಾರಿ ಮಾತುಗಳನ್ನ ಹೇಳಿದ್ಲು. ನಾನಿನ್ನು ಹೆಚ್ಚು ದಿನ ಬದುಕಲಾರೆ, ಇನ್ನು 3 ದಿನಗಳ ಒಳಗೆ ನಾನು ಸಾಯ್ತೀನಿ ಅಂತ ಆಕೆ ತನ್ನ ಸಂಬಂಧಿಗಳಿಗೆ ತಿಳಿಸಿದ್ಲು. ಇದಾಗಿ 3 ದಿನಗಳ ನಂತರ ಹತ್ತಿರದ 2 ಬಳಿ ನಿಂತಿದ್ದಂತ ಸುಮಿತ್ರಾ ಮತ್ತೆ ಅದೇ ಸ್ಥಿತಿಗೆ ಜಾರಿದ್ಲು. ಆಕೆ ಅಲ್ಲಿ ಇದ್ದಕ್ಕಿದ್ದ ಹಾಗೆ ವಿಚಿತ್ರವಾಗಿ ವರ್ತಿಸ್ತಾ ಕೈಕಾಲನ್ನ ಎತ್ತೋದಿಕ್ಕೆ ಮತ್ತು ಆಡಿಸ್ತಾ ತನ್ನೊಳಗೆ ವೇದನೆ ಆಗ್ತಿದೆ ಎಂಬುದನ್ನು ವ್ಯಕ್ತಪಡಿಸ್ತಾ ಸಹಾಯಕ್ಕಾಗಿ ಹತ್ರ ಇದ್ದವರನ್ನ ಕೂಗಿ ಕರೀತಾ ಇದ್ಲು. ಆಕೆಯ ಬಳಿ ಓಡಿ ಬಂದ ಜನ ಆಕೆಯ ದೇಹ ತಣ್ಣಗಾಗಿದ್ದನ್ನ ಗಮನಿಸಿದ್ರು. ಅದು ಲೋ ಬಿಪಿಯ ಸೂಚನೆ ಹಾಗೂ ಅವಳಲ್ಲಿ ನಾಡಿ ಮಿಡಿತದ ಸದ್ದೆ ಇರಲಿಲ್ಲ. ಅವಳಲ್ಲಿ ಉಸಿರು ಕೂಡ ಇರಲಿಲ್ಲ. ಹೃದಯ ಬಡಿತ ಕೂಡ ನಿಂತು ಹೋಗಿತ್ತು. ಆಕೆಯ ಕಣ್ಣುಗಳು ಆಕಾಶದತ್ತ ದೃಷ್ಟಿ ಮಾಡಿ ಶೂನ್ಯದ ಕಡೆಗೆ ನೋಡ್ತಾ ಇದ್ವು. ಸರಳವಾಗಿ ಹೇಳಬೇಕು ಅಂದ್ರೆ ಆಕೆಯಲ್ಲಿ ಒಂದು ರಕ್ತ ಮಾಂಸದ ಜೀವವಿಲ್ಲದಂತ ಬೊಂಬೆ ಹಾಗೆ ಮಲಗಿದ್ಲು. ಆಕೆ ಜೀವ ಹಾರಿ ಹೋಗಿತ್ತು. ಆಕೆ ಈ ಹಿಂದೆ ಹೇಳದಂತೆ ಸರಿಯಾಗಿ 3ನೇ ದಿನ ಸಾವನ್ನಪ್ಪಿದ್ಲು. ಅಂದ್ರೆ ಇಲ್ಲಿ ಸುಮಿತ್ರಾ ತನ್ನ ಸಾವನ್ನ ತಾನೇ ಊಹಿಸಿದ್ಲು. ಇದ್ ಹೇಗ್ ಸಾಧ್ಯ? ಅದೇ ರಾತ್ರಿ ಆಕೆ ಇದ್ದಂತ ಈ ಊರಲ್ಲಿ ಹಲವು ಗುಸುಗುಸುಗಳು ಹಬ್ಬಿದ್ವು. ಸುಮಿತ್ರಾ ಯಾವುದೋ ಗಾಳಿಯ ಪ್ರಭಾವಕ್ಕೆ ಸಿಲುಕಿದ್ದಾಳೆ, ಪ್ರೇತಾತ್ಮಗಳು ಈ ಬಾಣಂತಿಯ ಜೀವವನ್ನ ತೆಗೆದ್ವ, ಈ ರೀತಿ ಮುಂತಾಗಿ ಜನ ಮಾತನಾಡ್ಕೊಂಡ್ರು. ಇಂಥ ಸಾವುಗಳು ಮೊದಲೇ ಮೂಢನಂಬಿಕೆಯ ಆಗರವಾದಂತ ನಮ್ಮ ದೇಶದಲ್ಲಿ ಅಂದ್ರೆ ನಮ್ಮ ಜನರಲ್ಲಿ ಇನ್ನೆಂಥ ಅನುಮಾನ ಹುಟ್ಟಿಸೋದಿಕ್ಕೆ ಸಾಧ್ಯ ಅಲ್ವಾ? 2 ತಿಂಗಳ ಹಸುಗೂಸನ ತೊರೆದು ಹೊರಟಂತ ಸುಮಿತ್ರಳ ಸಾವಿಗೆ ಆಕೆ ಸಂಬಂಧಿಗಳು ಮರುಗಿದ್ರು. ಆದ್ರೆ ಅಷ್ಟಲ್ಲಿ ಅಲ್ಲಿ ಯಾರು ಊಹೆ ಮಾಡದಂತ ಪವಾಡವೊಂದು ನಡೆಯುತ್ತೆ. ಸತ್ತೇ ಹೋದ್ಲು ಅಂತ ಜನ ನಂಬಿದಂತ ಸುಮಿತ್ರಾ ನಿಧಾನವಾಗಿ ಕಣ್ಣನ್ನ ತೆರೆದಿದ್ಲು. ಸಹಜವಾಗಿನೇ ಮೇಲೆದ್ದು ಸುತ್ತಲೂ ಎಲ್ಲರನ್ನ ನೋಡೋದಿಕ್ಕೆ ಶುರು ಮಾಡಿದ್ಲು. ಅಲ್ಲಿದ್ದ ಜನ ನಿಜಕ್ಕೂ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ಅವರು ತಮ್ಮ ಕಣ್ಣುಗಳನ್ನ ತಾವೇ ನಂಬದಾದ್ರು. ಆದರೆ ಕೆಲವೇ ಕ್ಷಣಗಳ ಹಿಂದೆ ಉಸಿರನ್ನ ನಿಲ್ಲಿಸಿ ಸ್ತಬ್ಧಳಾಗಿ ಮಲಗಿದಂತ ಸುಮಿತ್ರಾ ಈಗ ಎಲ್ಲರ ಮುಂದೆ ಜೀವಂತವಾಗಿ ಎದ್ದು ನಿಂತಿದ್ಲು. ಆಕೆ ಸ್ವಸ್ಥವಾಗಿ ಉಸಿರಾಡ್ತಾ ಇದ್ಲು. ಹತ್ತಿರದ ವೈದ್ಯರಿಗೆ ಯಾರೋ ಈ ಒಂದು ಸುದ್ದಿಯನ್ನ ಮುಟ್ಟಿಸಿದ್ರು. ವೈದ್ಯರು ತಮ್ಮ ಸಲಕರಣೆಗಳೊಂದಿಗೆ ಅಲ್ಲಿಗೆ ಬಂದು ಸುಮಿತ್ರಳ ಬಳಿ ಕುಳಿತು ಆಕೆಯ ನಾಡಿ ಬಡಿತ, ಎದೆ ಬಡಿತ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ್ರು. ಹೌದು, ಆಕೆ ಜೀವಂತವಾಗಿದ್ಲು. ಇದೊಂದು ಚಮತ್ಕಾರನೇ ಸರಿ, ಇದೊಂದು ಅದ್ಭುತ ಪವಾಡ ಅಂತ ವೈದ್ಯರು ಅಚ್ಚರಿಪಟ್ರು. ಇದರಿಂದ ಜನರೆಲ್ಲ ಹರ್ಷೋದ್ಗಾರವನ್ನ ಮಾಡಿದ್ರು.
ಈ ಸಂಭ್ರಮ, ಕೇಕೆ, ಕೂಗಾಟಗಳ ನಡುವೆ ಬದುಕಿ ಬಂದಿದ್ದ ಸುಮಿತ್ರಾ ಮಾತ್ರ ತಾನು ಕೊಂಚ ಹೆದರದಂತೆ ಗೊಂದಲಕ್ಕೆ ಒಳಗಾದವಳಂತೆ ಕಂಡ್ಲು. ಆಕೆ ಆ ಜನಸ್ತಂಭದಿಂದ ದೂರಕ್ಕೆ ಓಡ್ಹೋದ್ಲು. ಆಕೆ ತನ್ನ ಮನೆಯತ್ತ ಬಂದು ನಿಂತ್ಲು. ಆದ್ರೆ ಇಲ್ಲಿಗೆ ಈ ವಿಚಿತ್ರ ಮುಗಿಯೋದಿಲ್ಲ. ಆಕೆ ಮರುಹುಟ್ಟು ಪಡೆದ ಕ್ಷಣದಿಂದ ಇನ್ನಷ್ಟು ವಿಚಿತ್ರ ಎನಿಸುವಂತ ಘಟನೆಗಳು ಜರುಗಿದ್ವು. ಆಕೆ ತಾನಾಗಿರ್ಲಿಲ್ಲ. ಆಕೆ ಹಳೆಯ ಸುಮಿತ್ರಾ ಆಗಿರ್ಲಿಲ್ಲ. ಆಕೆ ಈಗ ಭಿನ್ನ ವ್ಯಕ್ತಿಯಾಗಿದ್ಲು. ಆಕೆಗೆ ತನ್ನ ಪರಿವಾರದ ಯಾರೂ ಕೂಡ ನೆನ್ಪಿರ್ಲಿಲ್ಲ. ಈಕೆಗೆ ಗಂಡ ಹಾಗೂ ಮಗು ಇದ್ರೂ ಕೂಡ ಆಕೆ ಅವ್ರ್ಯಾರನ್ನೂ ಕೂಡ ನೋಡೋದಿಕ್ಕೆ ಇಷ್ಟಪಡ್ಲಿಲ್ಲ. ಇದಕ್ಕಿಂತ ವಿಚಿತ್ರ ಅಂದ್ರೆ ಆಕೆ ತನ್ನ ಹೆಸರು ಸುಮಿತ್ರಾ ಅಲ್ಲ, ದಯಮಾಡಿ ತನ್ನನ್ನ ಯಾರು ಕೂಡ ಆ ರೀತಿ ಕರಿಬೇಡಿ ಅಂತ ಅಲ್ಲಿದ್ದವ್ರಿಗೆ ಪದೇ ಪದೇ ಹೇಳೋದಿಕ್ಕೆ ಶುರು ಮಾಡಿದ್ಲು. ಇದರ ಬದಲಿಗೆ ಆಕೆ ತಾನು ಸುಮಿತ್ರಾ ಅಲ್ಲ, ನನ್ನ ಹೆಸರು ಶಿವಾ ತ್ರಿಪಾಠಿ, ನನ್ನನ್ನ ನನ್ನ ಅಳಿಯಂದ್ರು ಹಾಗೂ ಪರಿವಾರದವರೇ ಹತ್ಯೆ ಮಾಡಿದ್ರು ಅಂತ ಆಕೆ ಹೇಳತೊಡಗಿದ್ಲು. ಅವಳ ಈ ಮಾತಿಂದ ಜನ ದಂಗಾದ್ರು. ಅಲ್ಲಿದ್ದ ಯಾರಿಗೂ ಕೂಡ ಆಕೆ ಏನ್ ಹೇಳ್ತಿದ್ದಾಳೆ, ಆಕೆಯ ಮಾತುಗಳು ಏನು ಅಂತ ಅರ್ಥ ಆಗ್ಲಿಲ್ಲ. ಆದ್ರೆ ಬದುಕಿ ಬಂದ ಸುಮಿತ್ರಾ ತಮ್ಗೆ ಮತ್ತೆ ಸಿಕ್ಲಲ್ಲ ಎಂಬ ಸಂತೋಷದ ಹೊರತು ಅವ್ರಿಗೆ ಬೇರೆ ಏನು ಕೂಡ ಅಲ್ಲಿ ಬೇಕಿರ್ಲಿಲ್ಲ. ಆದ್ರೆ ಇದ್ಯಾವುದರ ಕಡೆ ಕೂಡ ಅವರು ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಮರುಹುಟ್ಟನ್ನ ಪಡೆದಂತ ಸುಮಿತ್ರಾ ಏನೋ ಭ್ರಾಂತಿಗೆ ಒಳಗಾಗಿ ಈ ರೀತಿ ಮಾತನಾಡ್ತಿದ್ದಾಳೆ ಅಂತ ಜನ ಭಾವಿಸಿದ್ರು. ಈಕೆ ಮಗುವನ್ನ ಮನೆಯ ಸದಸ್ಯರೇ ನೋಡ್ಕೊಳ್ಳತೊಡಗಿದ್ರು. ಸುಮಿತ್ರಾ ಮಾತ್ರ ಆ ಮಗುವಿಗೂ ತನಗೂ ಸಂಬಂಧವೇ ಇಲ್ಲ ಎನ್ನುವ ಹಾಗೆ ವರ್ತಿಸ್ತಾ ಇದ್ಲು. ಆಕೆ ಸಮಯ ಸಿಕ್ಕಾಗೆಲ್ಲ ಪತ್ರಗಳನ್ನ ಬರೆದು ಯಾವುದೋ ಊರಿಗೆ ಕಳುಹಿಸ್ತಿದ್ಲು ಹಾಗೂ ಆ ಹಳ್ಳಿಯಿಂದ ತನ್ನನ್ನು ದೂರ ಕಳಿಸುವಂತೆ ಅಥವಾ ಊರ ಹೊರಗೆ ಬಿಟ್ಟು ಬರುವಂತೆ ಆ ಪರಿವಾರದವ್ರನ್ನ ಕೇಳ್ಕೊಂಡ್ಲು. ಹಾಗೂ ಆ ಮನೆಯಲ್ಲಿ ಅವರು ಸೇವಿಸಿದ ಹಾಗೂ ಬಳಸಿದ ಲೋಟ ತಟ್ಟೆಗಳಲ್ಲಿ ಅನ್ನಹಾರವನ್ನ ಸೇವಿಸೋದಕ್ಕೆ ಆಕೆ ಇಷ್ಟಪಡಲಿಲ್ಲ. ಇಷ್ಟೇ ಅಲ್ಲದೆ ತನಗೆ ತನ್ನ ಇಬ್ರು ಮುದ್ದಾದ ಮಕ್ಕಳಿದ್ದಾರೆ, ಅವ್ರ ಹೆಸರು ರಿಂಕು ಹಾಗೂ ಟಿಂಕು, ಅವರನ್ನ ಇಲ್ಲಿಗೆ ಕರೆಸ್ಕೊಡಿ ಅಥವಾ ಅವರಿದ್ದಲ್ಲಿಗೆ ನನ್ನನ್ನ ಬಿಟ್ಟು ಬನ್ನಿ ಅಂತ ಆಕೆ ಒತ್ತಾಯ ಮಾಡತೊಡಗಿದ್ಲು. ಮುಂದಿನ ಹಲವು ತಿಂಗಳ ಕಾಲ ಆಕೆ ಇಂಥ ಹುಚ್ಚಾಟದ ವರ್ತನೆ ಮುಂದುವರಿತು. ಒಟ್ನಲ್ಲಿ ಆ ಮನೆಗೂ ತನಗೂ ಸಂಬಂಧವೇ ಇಲ್ಲವೆಂಬಂತೆ ಬೇರೆ ಯಾರೋ ಆಗಿ ಬದಲಾಗಿದಂತ ಸುಮಿತ್ರಾ ಅಲ್ಲಿ ವಿಚಿತ್ರವಾಗಿ ವರ್ತಿಸ್ತಾ ಇದ್ಲು. ಸುಮಿತ್ರಳ ಮೈಯೊಳಗೆ ಬೇರೆ ಯಾರೋ ಇದ್ದಾರೇನೋ ಎನ್ನುವ ಅನುಮಾನ ಬರುವಂತೆ ಆಕೆಯ ಸ್ವಭಾವ ತೋರ್ತಿತ್ತು. ಹೀಗಿದ್ದಾಗ ಒಂದಿನ ಲೆದರ್ ಬಾಕ್ಸ್ ಹಿಡಿದುಕೊಂಡು ವ್ಯಕ್ತಿಯೊಬ್ಬ ಅವರಿದ್ದ ಮನೆಗೆ ಬಂದವನು ತನ್ನ ಹೆಸರು ರಾಮ್ ತ್ರಿಪಾಠಿ ಅಂತ ಪರಿಚಯಿಸಿಕೊಳ್ತಾನೆ. ಆ ವ್ಯಕ್ತಿಗೆ ವಯಸ್ಸಾಗಿತ್ತು. ಅವರ ಮನೆಯಲ್ಲಿ ಕೆಲ ದಿನಗಳಿಂದ ವಿಚಿತ್ರವಾಗಿ ವರ್ತಿಸ್ತಿದ್ದಂತ ಸುಮಿತ್ರಳ ಬಗ್ಗೆ ಈ ವ್ಯಕ್ತಿ ವಿಚಾರಿಸ್ತಾನೆ. ಅವನನ್ನ ಒಳಗಿಂದ ಗಮನಿಸಿದಂತ ಸುಮಿತ್ರಾ ಓಡೋಡಿ ಬಂದು ಅವನನ್ನ ಬಾಚಿ ತಪ್ಕೊಂಡು ಅಪ್ಪ ಅಂತ ಹೇಳ್ತಾಳೆ. ಪುನಃ ತಾನು ತನ್ನ ತಂದೆ ರಾಮ್ ತ್ರಿಪಾಠಿಯನ್ನ ಕಾಣ್ತೀನೋ ಇಲ್ವೋ ಅಂತ ಪರಿತಪಿಸ್ತಿದ್ದಂತ ಆಕೆಯ ಜೀವಕ್ಕೆ ಆಗ ಸ್ವಲ್ಪ ನಿರಾಳವೆನಿಸಿತ್ತು. ಆದ್ರೆ ರಾಮ್ ಅಷ್ಟೇನು ಖುಷಿಪಟ್ಟ ಹಾಗೆ ಕಾಣಲಿಲ್ಲ. ಕಾರಣ ಅವರನ್ನ ಬೇರೊಂದು ಬಾಹ್ಯ ರೂಪದ ಯಾರೋ ಅನಾಮಿಕ ಯುವತಿ ಪರಿಚಯ ಇದ್ದವಳ ರೀತಿ ತಪ್ಕೊಂಡು ತಂದೆ ಅಂತ ಕರೆದಿದ್ದು ತುಸು ಮುಜುಗರ ಪಡುವಂತೆ ಮಾಡಿತ್ತು. ಆತ ತಾನು ಹೊತ್ತು ತಂದಿದ್ದ ಲೆದರ್ ಬಾಕ್ಸ್ ಒಳಗಿದಂತ ಒಂದು ಆಲ್ಬಮ್ ತೆರೆದು ಅದರ ಕೆಲ ಫೋಟೋಗಳನ್ನ ಅವಳಿಗೆ ತೋರಿಸಿದ್ದ. ಆಗ ಸುಮಿತ್ರಾ ಅವುಗಳನ್ನ ನೋಡಿ ಸ್ವಲ್ಪವೂ ಕೂಡ ಗೊಂದಲಕ್ಕೆ ಈಡಾಗದೆ ಅದರಲ್ಲಿದ್ದಂತ ಎಲ್ಲರನ್ನೂ ಕೂಡ ಸರಿಯಾಗಿ ಗುರುತಿಸಿ ಅವರ ಹೆಸರು ಹಾಗೂ ಅವರು ತನಗೆ ಏನಾಗಬೇಕು ಅಂತ ಕರೆಕ್ಟ್ ಆಗಿನೇ ತಿಳಿಸಿದ್ಲು. ಸುಮಿತ್ರಾ ಅವರನ್ನ ತನ್ನ ಜೀವಮಾನದಲ್ಲೇ ಎಂದೂ ಕೂಡ ಕಂಡಿರಲಿಲ್ಲ. ಆದ್ರೂ ಕೂಡ ಆ ಫೋಟೋದಲ್ಲಿದ್ದಂತ ವ್ಯಕ್ತಿಗಳನ್ನ ಆಕೆ ಕರಾರುವಕ್ಕಾಗಿ ಹೆಸರಿಸಿದ್ಲು. ಫೋಟೋ ನೋಡುವಾಗ ಅದರಲ್ಲಿ ಕಾಣಿಸಿದಂತ ಒಂದು ನಡು ವಯಸ್ಸಿನ ಸ್ತ್ರೀಯೊಬ್ಬರ ಫೋಟೋ ನೋಡಿ ಸುಮಿತ್ರಾ ತಟಕ್ಕನೆ ನಿಂತು ಗಂಭೀರಳಾದ್ಲು. ನಂತರ ಆಕೆ ಕಡೆ ತೋರಿಸ್ತಾ, ಈಕೆ ನನ್ನ ಅತ್ತಿಗೆ, ಈಕೆಯೇ ನನ್ನನ್ನ ಇಟ್ಟಿಗೆಯಿಂದ ಹೊಡೆದು ಕೊಲೆ ಮಾಡಿದ್ದು ಅಂತ ಹೇಳಿದ್ಲು. ಈ ಒಂದು ಮಾತನ್ನ ಕೇಳಿ ತಬ್ಬಿಬ್ಬಾದಂತ ರಾಮ್ ತ್ರಿಪಾಠಿ ಸುಮಿತ್ರಳನ್ನ ತದೇಕವಾಗಿ ನೋಡಿದ್ರು. ಆಕೆಯ ಮುಖ ಪರಿಚಯ ಇಲ್ವಾದ್ರೂ ಆಕೆಯೊಳಗೆ ಸತ್ವದಂತ ತನ್ನದೇ ಮಗಳ ಆತ್ಮ ಇದೆ ಅಂತ ಅವ್ರಿಗೆ ಆ ಕ್ಷಣಕ್ಕೆ ಅನ್ಸಿತ್ತು. ಅದೇ ಭಾವದಿಂದ ಕಣ್ಣೀರಿಡ್ತಾ ಅವರು ಅವಳನ್ನ ಬಾಚಿ ತಪ್ಕೊಂಡ್ರು. ರಾಮ್ ತ್ರಿಪಾಠಿ ಆಗ ಉಳಿದ ಅವರ ಪಾಲಿನ ಕಥೆಯನ್ನ ಅಲ್ಲಿದ್ದವ್ರಿಗೆ ತಿಳಿಸೋದಿಕ್ಕೆ ಮುಂದಾಗ್ತಾರೆ. ಅವರದ್ದು ಕೂಡ ಇದೇ ಜಿಲ್ಲೆನೇ. ಆದ್ರೆ ಅವರಿದ್ದಂತ ಸ್ಥಳಕ್ಕೂ ಈಗ ಅವ್ರು ಬಂದಿರುವಂತ ಸ್ಥಳಕ್ಕೂ ಸುಮಾರು 60 ಮೈಲಿಗಳಷ್ಟು ಅಂತರ ಇತ್ತು. ಇವರು ಕೂಡ ಬ್ರಾಹ್ಮಣರೇ. ಇವರ ಮಗಳು ಶಿವಾ ತ್ರಿಪಾಠಿ. ಇವರದ್ದು ವಿದ್ಯಾವಂತ ಮನೆತನಾಗಿತ್ತು. ಈ ಶಿವಾ ತ್ರಿಪಾಠಿ ರಾಮ್ ಸಿಂಗ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ಲು. ಅವತ್ತು ಇಲ್ಲಿ ಸುಮಿತ್ರಾ ತಾನು ಪ್ರಾಣ ಬಿಟ್ಟ ದಿನದಂದೇ ಆಕೆ ಅದೇ ಸಮಯಕ್ಕೆ ಅಲ್ಲಿ ಈ ಶಿವಾ ತ್ರಿಪಾಠಿಯ ಹತ್ಯೆ ನಡೆದಿತ್ತು. ಅದು ಕೂಡ ಆಕೆಯ ಸ್ವಂತ ಅತ್ತಿಗೆನೆ ಶಿವಳನ್ನ ಕೊಂದಿದ್ಲು ಹಾಗೂ ಆಕೆ ಶವವನ್ನ ಹತ್ತಿರದ ರೈಲ್ವೆ ಹಳಿ ಮೇಲೆ ಎಸ್ತು ಬಂದಿದ್ರು. ಇದು ಸ್ವತಃ ಆಕೆನೆ ತನ್ನ ಪ್ರಾಣ ಕಳೆದುಕೊಂಡಿದ್ದಾಳೆ ಅಂತ ಗೊತ್ತಾಗ್ಲಿ ಅಂತ ಈ ರೀತಿ ಮಾಡಿದ್ರು. ಅವರು ಹೀಗೆ ಶಿವಳನ್ನ ಕೊಲ್ಲೋದಕ್ಕೆ ಮುಖ್ಯ ಕಾರಣ ಈಕೆ ಹೆಚ್ಚು ಓದಿದ್ದಾಳೆ ಹಾಗೂ ಮುಂದೆ ತನಗಿರುವಂತ ಜ್ಞಾನದ ಬಲದಿಂದ ಮನೆತನದ ಅಧಿಕಾರ ಪಡಿತಾಳೆ ಎಂಬ ಹೊಟ್ಟೆ ಕಿಚ್ಚಿನಿಂದ. ಅದೇ ದಿನ ಇಲ್ಲಿ ಸುಮಿತ್ರಾ ಕೆಲ ಕಾಲ ಸಾವಿನ ದವಡೆಗೆ ಹೋಗಿ ವಾಪಸ್ ತಾನು ಶಿವಾ ತ್ರಿಪಾಠಿಯಾಗಿ ಮರುಹುಟ್ಟನ್ನ ಪಡೆದಿದ್ಲು. ಈ ಒಂದು ಸುದ್ದಿ ಆಗ ಪತ್ರಿಕೆಗಳಲ್ಲಿ ವೈರಲ್ ಆಗಿತ್ತು. ಆಗ ಮಾಧ್ಯಮದವರು ಪತ್ರಿಕೆಯವರೆಲ್ಲ ಇಲ್ಲಿಗೆ ಬಂದು ಸುಮಿತ್ರಳ ತರಹೇವಾರಿ ಸಂದರ್ಶನ ಪಡೆದು ಸಾಕಷ್ಟು ಬಗೆಯಲ್ಲಿ ವಿಚಾರಣೆಯನ್ನ ಮಾಡ್ತಾರೆ. ಅನೇಕ ಜನ ಮರುಜನ್ಮದ ಕುರಿತಾದಂತಹ ವಿದೇಶಿ ಸಂಶೋಧಕರು ಇಲ್ಲಿಗೆ ಬಂದು ಡಾಕ್ಯುಮೆಂಟರಿಯನ್ನು ಕೂಡ ಮಾಡ್ತಾರೆ ಹಾಗೂ ಅಧ್ಯಯನ ಮಾಡಿ ವರದಿಯನ್ನ ಪ್ರಕಟಿಸ್ತಾರೆ. ಈ ಬಗ್ಗೆ ಅವತ್ತಿನ ಕಾಲಕ್ಕೆ ಬಿಬಿಸಿಯಲ್ಲಿ ಡಾಕ್ಯುಮೆಂಟರಿ ಕೂಡ ಬಿಡುಗಡೆಯಾಗಿತ್ತು. ಈ ಮೂಲಕ ಈ ಒಂದು ಘಟನೆ ಜಾಗತಿಕ ಮಟ್ಟದಲ್ಲಿ ಹಲವು ಜನ ತಂತ್ರಜ್ಞರಿಂದ ಚರ್ಚೆಗೆ ಒಳಗಾಗಿತ್ತು. ಇಷ್ಟು ವೆಲ್ ಡಾಕ್ಯುಮೆಂಟೆಡ್ ಆಗಿ ಸ್ಟಡಿಗೆ ಒಳಗಾದಂತ ಇದನ್ನ ಅಸತ್ಯ ಅಂತ ರೂಪಿಸೋದಿಕ್ಕೆ ಯಾರಿಂದನೂ ಕೂಡ ಕೊನೆಗೂ ಸಾಧ್ಯ ಆಗಲೇ ಇಲ್ಲ. ಸುಮಿತ್ರಳ ದೇಹ ಇದ್ರೂ ಕೂಡ ಆಕೆಯಲ್ಲಿ ಸುಮಿತ್ರಳ ಆತ್ಮದ ಬದಲು ಈ ಶಿವಳ ಆತ್ಮ ಸೇರ್ಕೊಂಡಿತ್ತು. ಶಿವಳ ದೇಹವನ್ನು ಆಗಲೇ ದಫನ್ ಮಾಡಿದ್ರು. ಹಾಗಾದ್ರೆ ಇಲ್ಲಿ ನಿಜಕ್ಕೂ ಸತ್ತವ್ರು ಯಾರು, ಸುಮಿತ್ರಳ ಅಥವಾ ಶಿವ ತ್ರಿಪಾಠಿನೋ ಎಂಬ ತರ್ಕಕ್ಕೆ
ನಿಖರವಾಗಿ ಉತ್ತರಿಸಲು ಯಾರಿಗೂ ಸಾಧ್ಯ ಆಗಲಿಲ್ಲ. ಈ ಸುಮಿತ್ರ ತಾನು ತನ್ನ ಹಳೆಯ ಪರಿವಾರದ ಜೊತೆನೆ ವಾಸವನ್ನ ಮುಂದುವರಿಸಿದ್ಲು ಹಾಗೂ ತನ್ನ ಮಗುವನ್ನ ಸಾಕೋ ಹೊಣೆಯನ್ನ ಹೊತ್ಕೊಂಡ್ಲು. ನಂತರ ಮುಂದೆ 1998ರಲ್ಲಿ ಈಕೆ ಮರಣಿಸಿದ್ಲು. ಒಟ್ನಲ್ಲಿ ಅತಿ ಮಾನುಷ ಶಕ್ತಿಯ ಅಸಾಧ್ಯ ಬಲವನ್ನ ಈ ಸುಮಿತ್ರ ಹಾಗೂ ತ್ರಿಪಾಠಿ ಅವರ ಕೇಸ್ ಯಾವತ್ತೂ ಬಲವಾಗಿನೇ ಸಮರ್ಥಿಸುತ್ತೆ. ವೀಕ್ಷಕರೇ, ಇನ್ನು ಈ ಇಡೀ ಕೇಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನಿಮ್ಮದೇ ಮಾತುಗಳಲ್ಲಿ ಸ್ಪಷ್ಟಪಡಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.